ಸಿಎಂ ಡಿಸಿಎಂ ಫೈಟ್ ಮಧ್ಯೆ ಸಚಿವರ ವಿರುದ್ಧ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಬೈರತಿ ಸುರೇಶ್ ವಿರುದ್ಧ ಈಗ ವಿನಯ್ ಕುಲಕರ್ಣಿ ಕೆಂಡ ಕಾರಿದ್ದಾರೆ. ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ವಿನಯ್ ನಿರ್ಧಾರ ಮಾಡಿದ್ದಾರಂತೆ. ರಿಪಬ್ಲಿಕನ್ಗೆ ವಿನಯ್ ಕುಲಕರ್ಣಿ ಎಕ್ಸ್ಕ್ಲೂಸಿವ್ ಮಾತು. ನೀರು ಪೂರೈಕೆ ನಿಗಮ ಅಧ್ಯಕ್ಷರಾಗಿರುವ ವಿನಯ್ ಕುಲಕರ್ಣಿ ಇಲಾಖೆಯಲ್ಲಿ ವಿನಯ್ ಹೇಳಿದ ಕೆಲಸ ಆಗಿಲ್ಲ, ಮಂಡಳಿಯಲ್ಲಿ ಸಚಿವರ ಹಸ್ತಕ್ಷೇಪ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾರ ಹಸ್ತಕ್ಷೇಪ? ಬೈರತಿ ಸುರೇಶ್ ಅವರು ಇಲ್ಲಿ ಬಂದು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂತ ಅಸಮಾಧಾನ ಅವರದ್ದು. ಒಂದೇ ಸೆಕೆಂಡ್ ಸರ್. ಅಲ್ಲ ಪ್ರೆಸ್ ಮೀಟ್ ಅಲ್ಲ ಸರ್. ಅಲ್ಲ ಸರ್, ಬೈರತಿ ಬಸವರಾಜ್ ಸರ್, ಬೈರತಿ ಸುರೇಶ್ ನೀವು ದೂರು ಕೊಟ್ಟಿದ್ದು ನಿಜಾನಾ ಏನು? ಬರ್ತೇನೆ, ನಿಮ್ಗೆ ಹೇಳ್ತೇನೆ. ಅಲ್ಲ ಸರ್, ಅದು ಪ್ರಶ್ನೆ ಬೇರೆ. ಕೊಟ್ಟಿಲ್ಲ, ಇನ್ನೂ ಕೊಡ್ತೇವೆ. ಏನು ಸರ್? ಅಲ್ಲ ಸರ್, ಅಲ್ಲ ಅದು ರಾಂಗ್ ಸುದ್ದಿ ಹೋಗೋದು ಬೇಡ ಅಂತ ಏನಂತ ಸರ್? ಹೇಳ್ತೇನೆ ಸರ್, ಡೋಂಟ್ ವರಿ. ಅಲ್ಲ ಸರ್, ಅದು ನಿಜಾನ? ಅಸಮಾಧಾನ ಇರೋದು ನಿಜಾನಾ? ಅಸಮಾಧಾನ ಇರೋದು ನಿಜ? ಹೇಳ್ತೇನೆ ನಿಮ್ಗೆ, ಯಾಕೆ ಅಷ್ಟೇ ಯಾಕೆ? ಡೋಂಟ್ ವರಿ. ಅಲ್ಲ ಸರ್, ಒಂದೇ ಸೆಕೆಂಡ್ ಸರ್. ಬೇಡ ಸರ್, ಅರ್ಜೆಂಟ್ ಇದೆ. ಅಧ್ಯಕ್ಷ ಕರೀತಾ ಇದ್ದಾರೆ, ಪ್ಲೀಸ್. ಒಂದು ಸೆಕೆಂಡ್ ಅಷ್ಟೇ. ಅಲ್ಲ, ಅಧ್ಯಕ್ಷ ಕರೆ ಹತ್ರ ಹೇಳೋಣ, ಡೋಂಟ್ ವರಿ. ಪ್ರಸಂಗ ಬಂದ್ರೆ ನಿಮ್ಗೆ ಹೇಳ್ತೀವಿ. ಅಲ್ಲ ಈಗ ದೂರು ಕೊಡ್ತಾ ಅಂತ ಹೇಳ್ಬೋದ ನಾವು? ಈಗ ದೂರು ಕೊಡ್ತಾ ಇನ್ನೂ ಕೊಟ್ಟಿಲ್ಲ, ಕೊಡೋಣ. ಅಲ್ಲ ಸರ್, ರಾಂಗ್ ಹೋಗೋದು ಬೇಡ ಅಂತ ಅಷ್ಟೇ ಸರ್. ಅಲ್ಲ ಒಂದೇ ಸೆಕೆಂಡ್ ಹೋಗುತ್ತೆ ರಾಂಗ್. ಅಂದ್ರೆ ನೀವು ಅಸಮಾಧಾನ ಇದ್ದೇವೆ, ಹೇಳ್ತೇವೆ ಅದ್ರ ಬಗ್ಗೆ. ಅಂದ್ರೆ ಏನ್ ಮಿನಿಸ್ಟರ್ ವಿರುದ್ಧ ಅಂತ ಸರ್ ಅದು? ಏನ್ ಸರ್? ಸರ್, ಈಗ ಡೆಲ್ಲಿಗೆ ಹೋಗಿದ್ದಲ್ಲ, ಏನು ಉದ್ದೇಶ? ಬಿಡ್ರಿ ಮಾರೆ, ಮತ್ತೆ ಹೊಳೆ ಎಲ್ಲಿ ಮೀಟಿಂಗ್? ಅಲ್ಲ ಸರ್, ಸಚಿವರ ವಿರುದ್ಧ ನೀವು ದೂರು ಕೊಟ್ಟಿರೋದು ನಿಜಾನ ಅಂತ? ಯಾಕಂದ್ರೆ ಬ್ಲಾಕ್ ಲಿಸ್ಟ್ ಕಂಪ್ನಿಗೆ ಹಾಕ್ಬೇಕು ಅಂತ ಕೇಳಿದಾರೆ ಅವರು. ನಾ ಹೇಳಕತ್ತಿಲ್ಲ, ನಾನು ಭಯ ಬೀಳಂಗಿಲ್ಲ. ಪ್ರಸಂಗ ಬಂದ್ರೆ ಕೊಡ್ತೀನಿ, ನಿಮ್ ಮುಂದೆ ಬಹಿರಂಗವಾಗಿ ಹೇಳ್ತೀನಿ. ಬಟ್ ನೀವು ಡೆಲ್ಲಿಗೆ ಹೋಗಿ ನಿಜ? ಡೆಲ್ಲಿಗೆ ಇನ್ನೂ ಬಂದಿಲ್ಲ. ಡೆಲ್ಲಿಗೆ ಹೋಗಿ ನನ್ನ ಕೆಲಸಗಳು ಇರ್ತಾವ. ಪ್ರಸಂಗ ಬಂದ್ರೆ ಹೇಳ್ತೇನೆ. ಸಚಿವರು ಹೇಳಿದ್ರು, ಕೆಲವು ಸಚಿವರು ಹೇಳಿದ್ರು ಪ್ರಸಂಗ ಬಂದ್ರೆ ಇಷ್ಟು ಡಾಕ್ಯುಮೆಂಟ್ ಕೊಡ್ತೀನಿ, ಹೇಳ್ತೀನಿ ನಿಮ್ಗೆ. ಡೋಂಟ್ ವರಿ. ಅಬ್ಬಾ, ಕೊನೆಗೂ ಹೇಳಿಸೋ ತನಕ ಬಿಡ್ಲಿಲ್ಲ. ಹೌದು. ಈಗ ಅವರು ರಾಜೀನಾಮೆ ಕೊಡ್ತೀರಾ ಪಾಪ, ಅವರು ಒಂದು ಇಲ್ಲ ನಾನು ಅದನ್ನು ಹೇಳ್ತೀನಿ, ಒಂದು ತಿಂಗಳ ನಂತರ ರಾಜೀನಾಮೆ ಕೊಡ್ತೀನಿ ಆ ಐಡಿಯಾದಲ್ಲಿದ್ದರು. ವಿಜಯ್ ಕೊಟ್ಟ ಕಾಟಕ್ಕೆ ಇವತ್ತೇ ರಾಜೀನಾಮೆ ಕೊಡೋ ಚಾನ್ಸ್ ಇದೆ. ಅಷ್ಟೊಂದು ಕಾಟ ಕೊಟ್ಬಿಟ್ರೆ ವಿಜಯ್ ಆದ್ರೆ ಅವ್ರ ಹತ್ರ ಹೇಳಿಸ್ಬಿಟ್ರು. ನಮಗೆ ಒಂದು ಚಾಲೆಂಜ್ ಏನಿದೆ, ಅಸಮಾಧಾನ ಇದೆಯೇ ಇಲ್ವಾ ಅನ್ನುವಂಥ. ಅವ್ರು ಸಿಂಪಲ್ ಆಗಿ ಹೇಳಿದ್ರು ಕೂಡ ಅದು ಸುದ್ದಿನೇ, ಇಲ್ದಿದ್ರು ಸುದ್ದಿನೇ. ಆಮೇಲೆ ನಾವು ಹಿಂಗೆ ಆ ಥರ ಓಡಾಡಿ ಅವ್ರನ್ನ ಮಾಹಿತಿ ಕಲೆ ಹಾಕೋದಿದೆಯಲ್ಲ, ಅದು ಕೂಡ. ಆಮೇಲೆ ನಮ್ಮ ಹತ್ರ ಕೆಲವರು ಇದರ ಬಗ್ಗೆ ಕೇಳ್ತಾ ಇದ್ರು. ಅಂದರೆ ನೀವು ಪವಿತ್ರ ಗೌಡ ತಮ್ಮ ಹೋಗ್ತಾ ಇದ್ದ, ನೀವು ಯಾಕೆ ಪವಿತ್ರ ಗೌಡ ಅವರು ತಮ್ಮ ಯಾವುದೋ ಮನೆಯಲ್ಲಿದ್ದಾಗ ಯಾವುದೋ ಅಂಗಡಿಗೆ ಹೋದಾಗ ಅಲ್ಲ ನಾವು ಕ್ಯಾಮರಾ ಹಿಡಿದದ್ದು. ಅವರು ತಮ್ಮ ಅಕ್ಕನಿಗೆ ಏನೋ ಫುಡ್ ಬರೋದಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಾಗ ಅಲ್ಲಿದ್ದ ಕ್ಯಾಮರಾ ಅಷ್ಟೇ, ಬೇರೆ ಏನೂ ಇಲ್ಲ. ತುಂಬ ಜನ ಬರ್ತಾರೆ ಹೋಗ್ತಾರೆ, ಅವ್ರನ್ನೇನು ಅವರ ಮಾತಾಡಲೇಬೇಕು ಅಂತ ಹೇಳ್ತೀವಿ, ಅವ್ರು ಬರ್ತಿದ್ರು ಹೋಗ್ತಿದ್ರು ಅಷ್ಟೇ. ಆ ಸಂದರ್ಭದಲ್ಲಿ ನಿಮಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಅಂತ ಹೇಳುವಾಗ ನಮಗೆ ಟ್ರಿಗರ್ ಆಗಿದ್ದು ಅದಕ್ಕೆ. 17 ಜನ ಸೇರಿಯಲ್ಲಿ ಸಾಯಿಸಿ ನಮ್ಮ ಹತ್ರ ಕೇಳ್ತಿರಲ್ಲ ಮಾಡಲಿಕ್ಕೆ ಕೆಲಸ ಇಲ್ವಾ ಅಂಥೇಳಿ. ನಾವು ಆ ಕೆಲಸ ಮಾಡಿದ ಕಾರಣಕ್ಕಾಗಿ ಟೈಟ್ ಆಗ್ತಾ ಇದೆ. ಮತ್ತು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಏನು ಬೇಕಾಬಿಟ್ಟು ನಡೆಸ್ಕೋಬೇಡಿ ಅನ್ನುವಂಥದ್ದನ್ನು ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇಂಟರ್ಫಿಯರ್ ಆಗೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಚೇಂಜ್ ಮಾಡುವಂಥ ಪ್ರಯತ್ನಗಳಾದಾಗ ಮಾಡಬಾರ್ದು ಅಂತ ಹೇಳಿ ಮಂತ್ರಿಗಳು ಶಾಸಕರು ಪಕ್ಷಭೇದ ಮರೆತು ಸಪೋರ್ಟ್ ಮಾಡಿದಾಗ ಇಲ್ಲ ಇದು ಕೊಲೆ ಕೇಸ್, ಇದಕ್ಕೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಆತ ಬಂದಾಗ ಆತನ ಶೂಟ್ ಮಾಡ್ತಾರೆ ಅಲ್ಲಿ ಯಾರಿದ್ದರೂ ಕೂಡ. ಆತ ಮನೆಯಲ್ಲಿದ್ದಾಗ ನಾವು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಬಂದಿರೋದು ಆರೋಪಿಯ ಪರವಾಗಿ ಊಟ ಕೊಡೋದಕ್ಕೆ, ರೈಟ್ ಅಷ್ಟೇ. ಓಕೆ, ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಹಗರಣ ಆಗಿದೆ. ಆಯುಕ್ತ ಸೇರಿ 4 ಅಧಿಕಾರಿಗಳ ಎತ್ತಂಗಡಿ ಕೂಡ ಆಗಿದೆ. ಮೂಡಾ ಆಯುಕ್ತ ದಿನೇಶ್ ಕುಮಾರ್, ಕಾರ್ಯದರ್ಶಿ ಶೇಖರ್, ಎಡಬ್ಲ್ಯೂ ಶ್ರೀನಿವಾಸ್, ಎಡಬ್ಲ್ಯೂ ಸಂಪತ್ ಎತ್ತಂಗಡಿ ಆಗಿರುವಂತಹ ಅಧಿಕಾರಿಗಳು 15 ದಿನಗಳ ಒಳಗಡೆ ಸಮಗ್ರ ವರದಿ ನೀಡೋದಕ್ಕೆ ತನಿಖಾ ತಂಡಕ್ಕೆ ಗಡುವು ಕೂಡ ನೀಡಲಾಗಿದೆ. ತನಿಖಾ ವರದಿಯೊಂದಿಗೆ ಏನು ಕ್ರಮ ಕೈಗೊಳ್ಳಬೇಕು, ಶಿಸ್ತು ಕ್ರಮದ ಕುರಿತು ಸ್ಪಷ್ಟ ಅಭಿಪ್ರಾಯ ನೀಡೋದಕ್ಕೆ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆಯಂತೆ. ತನಿಖಾ ತಂಡಕ್ಕೆ ನೆರವು ನೀಡೋದಕ್ಕೆ ಮೂಡಾ ಆಯುಕ್ತರಿಗೂ ಕೂಡ ಕಟ್ಟಪ್ಪಣೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ತನಿಖೆಗೆ ಸಹಕಾರ ಕೊಡಬೇಕು, ಕಂಪ್ಲೀಟ್ ಮಾಹಿತಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಸೂಚನೆ ನೀಡಲಾಗಿದೆ. ನಿನ್ನೆ ಸಚಿವ ಬೈರತಿ ಸುರೇಶ್ ಅವರು ಪ್ರೆಸ್ ಮೀಟ್ ಮಾಡೋ ಮೂಲಕವೇ ಒಂದಷ್ಟು ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದ್ರು, ಯಾವ ರೀತಿಯಲ್ಲಿ ಅಕ್ರಮ ಆಗಿದೆ ಅಂತ. ಸಚಿವರ ಗಮನಕ್ಕೆ ಬಂದಂತ ತಕ್ಷಣ ಅದನ್ನ ತನಿಖೆ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದೀವಿ, ಯಾರೆಲ್ಲ ಶಾಮೀಲಾಗಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸರಿಸುಮಾರು 4,000 ಕೋಟಿಗೂ ಹೆಚ್ಚು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ.